ಅಮ್ಮ, ಮನೆಯಲ್ಲಿ ಹಾರದ ಬಗ್ಗೆ ಯಾರಿಗೂ ಗೊತ್ತಿಲ್ವಂತೆ. ಇವಳೊಬ್ಬಳನ್ನ ಕೇಳಬೇಕು. ಇವಳನ್ನ ಕೇಳಿದ್ರೆ ನನಗೂ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಜಾನ್ವಿ ಒಬ್ಳು ಮಿಕ್ಕಿದಾಳೆ, ಅವಳನ್ನ ಕರ್ಕೊಂಡು ಬಂದು ನಿನ್ನ ಮುಂದೆ ನಿಲ್ಲಿಸ್ತೀನಿ. ಹಾರನಾ? ಹೌದು. ಶ್ರೀ ಏನಾದರೂ ನಿಂಗೆ ಹಾರ ಕೊಟ್ಟಿದ್ದಾನಾ? ಹೌದು. ಶ್ರೀ ನಿನಗೆ ಯಾವಾಗ ಕೊಟ್ಟ? ಅದು ಮದುವೆ ದಿನ ಕೊಟ್ಟ. ನೀನೊಬ್ಬಳಿಗೆ ಗಿಫ್ಟಾ? ಅದು ಹೇಳು, ಯಾಕೆ ಅನುಮಾನ? ಕತೆ ಕಟ್ ಹೇಳೋದಿಕ್ಕೆ ಇಷ್ಟೊಂದು ಕಷ್ಟನಾ? ಇಲ್ಲ ಬೇಬಿ, ಒಂದೇ ಸಮ ಅವಳನ್ನ ಹೀಗೆ ಕೇಳ್ತಾ ಇದ್ರೆ ಅವಳು ಗಾಬರಿ ಆಗಲ್ವಾ? ನಿರಾಳವಾಗಿ ಅವಳನ್ನ ಮಾತಾಡಕ್ ಬಿಡು. ನೀನು ಹೇಳು ಬಸ್ಸು. ನೀವು ಜಾಹ್ನವಿ ಕೊಟ್ಟ ಹಾರನ ಜಾಹ್ನವಿ ಹಾಕೊಂಡು ಹಸೆ ಮನೆಗೆ ಬರ್ತಿದ್ದಾಗ ನಾನು ಶ್ರೀ ಹತ್ರ ಹೇಳಿದೆ, ಈ ಥರ ಹಾರನ ನಾನು ನನ್ನ ಮದುವೆಗೆ ಹಾಕೋಬೇಕು ಅನ್ನೋ ನನ್ನ ಕನಸು ನನಸಾಗುತ್ತೋ ಇಲ್ವೋ ಅಂತ. ಅದಕ್ಕೆ ಶ್ರೀ, ನಾನು ಈಗಲೇ ತರಿಸ್ಕೊಡ್ತೀನಿ, ನಾಳೆ ಗಂಡು ಸಿಕ್ಕೇ ಸಿಗ್ತಾನೆ ಅಂತ ತರಿಸ್ಕೊಟ್ಟ ಅತ್ತೆ. ಅವನು ಹಸೆ ಮನೆ ಏರ್ಬೇಕಾಗಿತ್ತು. ಅಂಗಡಿಲಿ ಇದ್ದಿದ್ದ ಹಾರನ ನಿನ್ಗೆ ಯಾಕೆ ತಂದ್ಕೊಟ್ಟ? ತರಿಸ್ಕೊಟ್ಟ. ಯಾರು ತಂದ್ಕೊಟ್ಟಿದ್ದು? ಅದು ಶ್ರೀ ಫ್ರೆಂಡು. ಅವನ ಹೆಸರು? ಬೇಬಿ, ಶ್ರೀಗಿರೋ ಒಬ್ಬನೇ ಫ್ರೆಂಡು ನಂದೆ. ಅವನ್ ತಾನೇ ಅವನ ಜೊತೆ ಮದುವೆಯಲ್ಲಿ ಓಡಾಡಿದ್ದು. ಕರೆಕ್ಟ್ ಅತ್ತೆ, ಅವರೇ. ಅದನ್ನ ಹೇಳೋದಕ್ಕೆ ಇಷ್ಟೊಂದು ಯಾಕೆ ತಡ್ಕಾಡ್ದೆ? ಬೇಬಿ, ಅವ್ರ ಹೆಸರು ನೆನಪಿಗೆ ಬರಲಿಲ್ಲ, ಅದಕ್ಕೆ. ಖಚಿತವಾಗಿ ಹೇಳು ಬಸ್ಸು, ಯಾಕೆ ಇಷ್ಟೊಂದು ಅನುಮಾನ, ಹೆದರಿಕೆ ಎಲ್ಲ? ಅದೇ ಸುಳ್ಳು ಹೇಳೋರ್ ತರ ಹೆದರ್ಕೊಳ್ತಿದ್ದಾಳೆ. ಸುಳ್ಳು ಹೇಳ್ತಿದ್ದೇನೆ ಬಸ್ಸು? ಯಾರು ಹೇಳ್ಕೊಟ್ಟಿದ್ದಾರ ಹೀಗೀಗೆ ಹೇಳು ಅಂತ? ಇಲ್ಲಪ್ಪ, ನಾನು ಯಾಕೆ ಸುಳ್ಳು ಹೇಳಿ? ನಿಜವಾಗ್ಲೂ ಶ್ರೀನೇ ತರಿಸ್ಕೊಟ್ಟ. ಅತ್ತೆ, ನಾನು ಹೋಗ್ಲಾ? ಇರೇ ಬಸ್ಸು, ಯಾಕೆ ನಿಂಗೆ ಅಷ್ಟೊಂದು ಅವಸರ? ಬೇಬಿ, ನಾನು ದೇವ್ರ ಪೂಜೆ ಅರ್ಧದಲ್ಲೇ ಬಿಟ್ಟು ಬಂದಿಲ್ವಾ? ನೀನೋ ನಿನ್ ದೇವ್ರೋ, ಇನ್ನೂ ನಿನ್ನ ಪ್ರಶ್ನೆ ಮಾಡೋದಿದೆ. ಬೇಬಿ, ಅವಳು ಹೋಗ್ಲಿ ಬಿಡು. ಅಲ್ಲಮ್ಮ ಬೇಬಿ, ಅವಳು ದೇವ್ರ ಪೂಜೆಗೆ ಅಡ್ಡಿ ಬರಬೇಡ. ವಸು, ನೀನು ಹೊರಡಮ್ಮ. ಥ್ಯಾಂಕ್ಸ್ ಅತ್ತೆ. ಮಾತಾಡಿದ್ರ ಅಜ್ಜಿ ಏನಂದ್ರು? ಸ್ವಲ್ಪ ಇರಪ್ಪ, ಮೊದಲು ದೇವ್ರಿಗೆ ನಮಸ್ಕಾರ ಹಾಕಿ ತಪ್ಕಣ್ಕೆ ಒಪ್ಪಿಸ್ಬಿಡ್ತೀನಿ. ಆಮೇಲೆ ದೇವ್ರು ನನ್ನ ಮೇಲೆ ಕೋಪ ಮಾಡಿಕೊಂಡು ನನ್ನ ಕಂಕಣ ಕೂತ್ ಅಂದ್ಬಿಟ್ರೆ ಇರು. ದೇವ್ರೆ, ನನ್ನ ಕ್ಷಮಿಸ್ಬಿಡಪ್ಪ, ನಾನು ಸುಳ್ಳು ಹೇಳ್ಬಿಟ್ಟಿದ್ದೀನಿ. ತಪ್ಪು.